ಬೆಳ್ಳಿ ತಂಟೆಗೆ ಹೋಗ್ಬೇಡ ಅಂತ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಆದರೂ ನಿನ್ನ ಅಟಮಾರಿತನದಿಂದ ನೀನು ಬೆಳ್ಳಿ ತಂಟೆಗೆ ಹೋದರೆ ನಿನ್ನ ಜೀವ ಭೂಮಿಗೆ, ಆತ್ಮ ಪರಮಾತ್ಮನ ಪಾದಕ್ಕೆ ಅರ್ಪಣೆ ಆಗೋಗುತ್ತೆ, ನೆನಪಲ್ಲಿರಲಿ. ಅಂದ್ರೆ ನೀನು ಹೇಳಿದ್ದೆಲ್ಲ ನಿಜ ಆಗುತ್ತೆ ಅಂತ ನಾನು ನಂಬಿಡ್ಬೇಕಾ? ಇಷ್ಟು ದಿನ ನಾನು ಹೇಳಿದೆಲ್ಲ ನಿಜ ಆಗಿದೆ ಅಲ್ವಾ? ಇಷ್ಟು ದಿನ ಹೇಳಿದ್ದು ಇನ್ಮುಂದೆ ಹೇಳೋದು ಎಲ್ಲ ನಿಜ ಆಗುತ್ತೆ. ಯಾಕಂದರೆ ಆ ತಾಯಿ ನಿಮ್ಮಂಥವ್ರಿಗೆ ನನ್ನ ಮೂಲಕ ಈ ಸತ್ಯನ ತಿಳಿಸ್ತಾ ಇದ್ದಾಳೆ. ಎಲ್ಲರೂ ಜ್ಯೋತಿಷ್ಯ ಹೇಳೋರಿಗೆ ಅವ್ರ ಜ್ಯೋತಿಷ್ಯನೇ ಗೊತ್ತಿರಲ್ಲ. ಈಗ ನಿಮ್ಮ ಬಗ್ಗೆನೇ ತಗೊಳ್ಳೋಣ. ನಿಮ್ಮ ಭವಿಷ್ಯ ಏನಂತ ನಿಮಗೆ ಗೊತ್ತಿದೆಯಾ? ಖಂಡಿತ ಇದೆ. ನನ್ನ ಭವಿಷ್ಯ ನನಗೆ ಗೊತ್ತಿದೆ. ಗುಡ್. ಸರಿ, ನಿಮ್ಮ ಭವಿಷ್ಯ ಹೇಗಿದೆ ಅಂತ ಒಂದು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಾನು ಕೇಳಿಸ್ಕೋತೀನಿ. ನನ್ನನ್ನು ಆಡ್ಕೊಳ್ಳೋ ರೀತಿಯಲ್ಲಿ ಕೇಳ್ತಾ ಇದೆಯಲ್ವಾ? ಆದರೂ ಹೇಳ್ತೀನಿ ಕೇಳು. ನನಗೀಗ 40ನೇ ವರ್ಷ. ಈ ಸಮಯದಲ್ಲಿ ಒಂದು ಮುಖ್ಯವಾದ ವಿಷಯ ನಡೆಯೋದಿದೆ. ಬೆಳ್ಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ಒಂದು ಕೆಲಸ ಮಾಡ್ತೀನಿ. ಅಷ್ಟೇ ಅಲ್ಲ, ನನ್ನ 63ನೇ ವರ್ಷದಲ್ಲಿ ನಾನು ಕಾಶಿಲಿ ಸ್ನಾನ ಮಾಡಿ ಹಿಮಾಲಯಕ್ಕೆ ಪಾದಯಾತ್ರೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನೀವಿಷ್ಟೆಲ್ಲ ಹೇಳಿದ್ರಲ್ಲ, ಅದ್ರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ವಾ? ನೀವು ಹೇಗೆ ಹೇಳಿದಿರ ಹಾಗೆ ನಡೆಯುತ್ತಾ? ಇದು ನನ್ನ ಲೆಕ್ಕಾಚಾರ. ಆದರೆ ಆ ದೇವ್ರು ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ. ನಿನ್ನ ಭವಿಷ್ಯನ ಆ ದೇವ್ರಲ್ಲ, ಈ ಮಾಯಾ ಬರಿತಾಳೆ. 87ನೇ ವಯಸ್ಸಿಗೆ ಸಾಯ್ತೀನಿ ಅಂತ ಅನ್ಕೊಂಡಿರೋ ನಿನ್ನನ್ನ ಈಗಲೇ ದೇವ್ರ ಹತ್ರ ಕಳಿಸ್ತಾಳೆ. ಹೇಗೆ ಅಂತ ವಿಚಾರ ಮಾಡ್ತಿದೀಯಾ? ಹೀಗೆ. ನೀನು ಹೇಳೋ ಭವಿಷ್ಯ ಸುಳ್ಳಾಗ್ತಿದೆಯಲ್ಲ, ಈಗೇನ್ ಮಾಡ್ತೀಯಾ? ಇಷ್ಟು ದಿನ ಬೆಳ್ಳಿ ದೇವ್ರ ಮಗಳು ಅಂತ ಹೇಳ್ತಿದ್ದೆ, ಅಂದ್ರೆ ಅದು ಸುಳ್ಳು ಅಂತ ತಾನೇ ಲೆಕ್ಕ. ಬೆಳ್ಳಿನ ಎದುರಾಕೊಂಡವರು ಜೀವಂತವಾಗಿ ಉಳಿಯಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ, ಅವ್ರ ಆತ್ಮ ದೇವ್ರ ಪಾದಕ್ಕೆ ಸೇರುತ್ತೆ ಅಂತ ಹೇಳ್ತಿದ್ಯಲ್ಲ, ಅದು ಸುಳ್ಳು ತಾನೆ? ಸುಳ್ಳು ತಾನೆ? ಗನ್ ತೋರಿಸಿದ ತಕ್ಷಣ ನಿಜ ಸುಳ್ಳಾಗೋದಿಲ್ಲ ಮಾಯಾ. ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ನೀನು ನನ್ನ ದೇಹನ ಸುಡಬಹುದು, ಆದರೆ ನನ್ನ ಆತ್ಮನ ನಿನ್ನಿಂದ ಅಲ್ಲ, ಯಾರಿಂದನೂ ಸುಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ತಪ್ಪುಗಳು ಮಾಡ್ತಿರೋ ನಿನ್ನ ಆಸೆ ಯಾವತ್ತಿಗೂ ಈಡೇರೋದಿಲ್ಲ. ಇದನ್ನು ನಾನು ಭಯದಿಂದ ಹೇಳ್ತಿಲ್ಲ, ನಿನ್ನ ಜೀವನದಲ್ಲಿ ಆಗೋ ಸತ್ಯ ಘಟನೆಗಳನ್ನ ತಿಳಿಸ್ತಾ ಇದ್ದೀನಿ ಅಷ್ಟೆ. ಈಗ ನಿನ್ನ ಆತ್ಮ ಹೋಗಿ ದೇವ್ರ ಪಾದಕ್ಕೆ ಸೇರುತ್ತಲ್ಲ, ಅಲ್ಲಿ ಹೋದ್ಮೇಲೆ ಬೆಳ್ಳಿ ಭವಿಷ್ಯನ ತುಂಬಾ ಚೆನ್ನಾಗಿ ಬರೆಯೋಕೆ ಏನಂತ ಗೊತ್ತಾ? ಮುತ್ತು ಮಾವ ಯಾವತ್ತಿದ್ರು ಈ ಮಾಯಂಗೇನೆ. ಮಾಯನ್ ತಂಟೆಗೆ ಯಾರೇ ಬಂದ್ರು ಸೀದಾ ದೇವ್ರ ಪಾದಕ್ಕೆ ಹೋಗಿ ಸೇರ್ತಾರೆ ಅಂತ ಬಿಡಿಸಿ ಬಿಡಿಸಿ ಬರೆಯೋದಕ್ಕೆ ಹೇಳಿ. ಗೊತ್ತಾಯ್ತಾ? ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ಸರಿಯಾಗಿ ಕೇಳಿಸ್ಕೊಂಡು ಗೊತ್ತು ಮಾಡ್ಕೊಳ್ಳಿ. ನೀನ್ ಹೇಳೋದೆಲ್ಲ ಬರೀ ಸುಳ್ಳು. ಬರೀ ಬೆಳ್ಳಿ ವಿಚಾರದಲ್ಲಿ ಅಷ್ಟೇ ಅಲ್ಲ, ನೀನ್ ಹೇಳೋ ಯಾವ ವಿಚಾರನೂ ನಡೆಯಲ್ಲ. ನನ್ನ ಭವಿಷ್ಯನ ನಾನೇ ರೂಪಿಸ್ಕೋತೀನಿ. ಮುತ್ತು ಮಾವ ನನ್ನವರಾಗೋಗಿ ನಾನು ಮಾಡ್ಕೋತೀನಿ. ಗೊತ್ತಾಯ್ತಾ? ಅಂದಾಗೆ ಇನ್ನೊಂದು ಸುಳ್ಳು ಹೇಳಿದಿರ ನೀವು ನನ್ನ ಹತ್ರ. ಅದೇನಂತ ಗೊತ್ತಾ? ನಾನು 87ನೇ ವರ್ಷದಲ್ಲಿ ಹೋಗ್ತೀನಿ ಅಂತ ಹೇಳಿದವರು ಪಾ ಈಗಲೇ ಹೋಗ್ತಿದ್ದೀರ ನೋಡಿ. ಹ್ಯಾಪಿ ಜರ್ನಿ.
ಮಾಯನ್ ತಂಟೆಗೆ ಬಂದವ್ರು ಯಾರು ನಾನು ಸುಮ್ಮನೆ ಬಿಡಲ್ಲ. ಎಲ್ರಿಗೂ ಇದೇ ಸ್ಥಿತಿ ಬರೋದು. ಏನಾಯ್ತು ಮಾಯಾ? ಭೈರ ಕೊಟ್ಟು ಕಳ್ಸಿರೋ ಗನ್ನು ತುಂಬಾ ಹೆಲ್ಪ್ ಮಾಡಿ ಆ ದೊಡ್ಡಮ್ಮನ ಪ್ರಾಣ ಪಕ್ಷಿ ಸರ್ರ ಅಂತ ಹಾರೋಯ್ತು. ಅದಕ್ಕೆ ಭೈರ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ನಂತ. ಹಾ, ಈ ಕೊಲೆನ ಆಕ್ಸಿಡೆಂಟ್ ಆಗಿ ಬದಲಾಯಿಸ್ತಾರಂತೆ. ಆ ದೊಡ್ಡಮ್ಮನ ಬಾಡಿ ಏನ್ ಮಾಡ್ಬೇಕು ಅಂತ ಭೈರನ ಹತ್ರ ಹೇಳ್ಬಿಡಿ. ಯಾವುದೇ ಕಾರಣಕ್ಕೂ ಒಂದು ಚಿಕ್ಕ ಕ್ಲೂ ಕೂಡ ಸಿಗ್ಬಾರ್ದು. ಎಲ್ಲ ಕ್ಲಿಯರ್ ಮಾಡಿ. ಸರಿ ಮಾಯಾ, ಬನ್ನಿ ಅದಕ್ಕೆ ಹೋಗೋಣ. ಏನ್ ಹೇಳ್ತಾ ಇದೀಯ ಮಾಯಾ? ನೀನು ದೊಡ್ಡಮ್ಮನ್ನ? ಹೌದು ಗುರುಗಳೇ, ನಾನೇ ಆ ದೊಡ್ಡಮ್ಮನ ಕತೆ ಮುಗಿಸಿದ್ದು. ತುಂಬಾ ಅವಸರಪಟ್ಟೆ ಮಾಯಾ. ಯಾಕೆ ಗುರುಗಳೇ ಹೀಗೆ ಹೇಳ್ತಿದ್ದೀರಾ? ನಿಮ್ಮ ಕೈಲಿ ಆಗ್ದಿರೋ ಕೆಲಸನ ನಾನು ಮಾಡಿದೆ ಅಂತ ಕೋಪನಾ? ಇಲ್ಲ, ನನ್ನ ಬುದ್ಧಿವಂತಿಕೆ ನೋಡಿ ಹೊಟ್ಟೆ ಕಿಚ್ಚ? ಇದು ಅತಿರೇಕದ ಮಾತು ಮಾಯಾ. ನನ್ನ ಜೀವನ ನಾನು ನೋಡ್ಕೋಬೇಕಾಗಿತ್ತು. ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು, ತಾಳಿ ಕಟ್ಟಿಸ್ಕೋಬೇಕಂತ ಕಾದಿದ್ದು ಎಲ್ಲ ಮುತ್ತು ಮಾವಂಗೋಸ್ಕರ. ಈಗ ಅವ್ರನ್ನೇ ದೂರ ಮಾಡ್ತೀನಿ ಅಂತ ಬಂದ್ಬಿಟ್ರೆ ನಾನು ಸುಮ್ಮನೆ ಇರೋಕ್ಕಾಗುತ್ತಾ ಹೇಳಿ? ಅದಕ್ಕೆ ಎಲ್ಲ ಒಂದೇ ಸರಿ ಧ್ವಂಸ ಮಾಡಿಬಿಟ್ಟೆ. ಆ ಬೆಳ್ಳಿ ಬಿಟ್ಟು ಈಗ ನನಗೆ ಯಾರು ಶತ್ರುಗಳಿಲ್ಲ. ಕತೆ ಮುಗೀತು ಅಂತ ನೀನ್ ಅಂದ್ಕೊಂಡಿದ್ಯಾ, ಆದ್ರೆ ನಿಜವಾದ ಕತೆ ಈಗ ಶುರುವಾಗುತ್ತೆ. ಅಂದ್ರೆ ದೊಡ್ಡಮ್ಮಂದು ದೈವ ಶಕ್ತಿ ತುಂಬಿದ ಆತ್ಮ. ಅದನ್ನ ಕೊಂದು ನಿನ್ನ ತೊಂದರೆಗೆ ನೀನೇ ಆಹ್ವಾನ ಮಾಡ್ಕೊಳ್ತಾ ಇದೀಯಾ. ದೊಡ್ಡಮ್ಮನ್ನ ಕೊಂದಿದ್ದು ಬರೀ ಅಪರಾಧ ಅಲ್ಲ, ಮಹಾ ಅಪರಾಧ. ದೊಡ್ಡಮ್ಮನಂತ ಒಳ್ಳೆ ಆತ್ಮನ ಕೊಂದಿದ್ದಕ್ಕೆ ನಿನಗೆ ದೊಡ್ಡ ಶಿಕ್ಷೆ ಕಾದಿದೆ ಮಾಯಾ. ಅದು ನಿನಗೆ ಕಷ್ಟ ಕೊಡದೆ ಬಿಡೋದಿಲ್ಲ. ದೊಡ್ಡಮ್ಮನ್ನ ಕೊಂದಿದ್ದಕ್ಕೆ ನಾನು ಶಿಕ್ಷೆ ಅನ್ಭವಿಸ್ತೀನ? ಅವ್ರದ್ದು ಒಳ್ಳೆ ಆತ್ಮನ? ನಿಮ್ ಮಾತಿಗೆ ನಾನು ನಗ್ಬೇಕು ಆಳ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಈಗ ಎಷ್ಟು ಬೇಕಾದ್ರೂ ನಗು, ಆದ್ರೆ ಮುಂದೆ ಅಳೋದಿಕ್ಕೆ ಸಿದ್ಧವಾಗಿರ್ಬೇಕು ಮಾಯಾ. ಏನ್ ಗುರುಗಳೇ, ನನಗೆ ಕೆಟ್ಟದಾಗ್ಲಿಂದ ಶಾಪ ಕೊಡ್ತಿದ್ದೀರಾ? ಒಂದ್ ವಿಷಯ ಸರಿಯಾಗಿ ತಿಳ್ಕೊಳ್ಳಿ, ನಾನು ಯಾರ ತಂಟೆಗೂ ಹೋಗಲ್ಲ. ಆದ್ರೆ ಯಾರಾದ್ರೂ ನನ್ನ ತಂಟೆಗೆ ಬಂದ್ರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನನಗಿರೋ ಗುರಿ ಒಂದೇ, ಅದು ಮುತ್ತು ಮಾವನ ಮದ್ವೆ ಆಗೋದು. ಅದನ್ನ ಯಾರಾದ್ರೂ ತಡಿಯಕ್ ಬಂದ್ರೆ, ಇಲ್ಲ ಆಗಲ್ಲ ಅಂತ ಅಂದ್ರೆ ನನಗೆ ಪಿತ್ತ ನೆತ್ತಿಗೇರುತ್ತೆ. ನೆಕ್ಸ್ಟ್ ಸೆಕೆಂಡೇ ಬುಲೆಟ್ ಅವ್ರ ತಲೆಯಲ್ಲಿ ಸೇರುತ್ತೆ. ಸಾಕ್ ಮಾಡು ನಿನ್ನ ಒಣ ಪ್ರತಿಷ್ಠೆ. ನೀನೆಷ್ಟೇ ಕಾರಣಗಳು ಕೊಟ್ಟರು ನೀನು ಮಾಡಿದ ತಪ್ಪು ಸರಿ ಹೋಗೋದಿಲ್ಲ. ಶಿಕ್ಷೆಗೆ ಸಿದ್ಧವಾಗಿರ್ಬೇಕು. ಏನ್ ಗುರುಗಳೇ, ನೀವ್ ಆಡ್ತಿರೋದು ನೋಡಿದ್ರೆ ಆ ದೊಡ್ಡಮ್ಮನ ಆತ್ಮ ನಿಮ್ಮ ಮೈ ಮೇಲೆ ಬಂದಿರೋ ತರ ಇದೆ. ದಾರಿ ಕ್ಲಿಯರ್ ಆಗಿದೆ, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳೋದನ್ನ ಬಿಟ್ಟು ತಪ್ಪು ಶಿಕ್ಷೆ ಅಂತ ಹೇಳ್ಕೊಂಡು ಕೂತಿದ್ದೀರಲ್ಲ. ಸರಿ, ಆ ದೊಡ್ಡಮ್ಮನ್ ಕೇಳಿದ ಪ್ರಶ್ನೆನೆ ನಿಮ್ಗೂ ಕೇಳ್ತಿದ್ದೀನಿ. ನಿಮ್ ಪ್ರಕಾರ ಇನ್ನು ಎಷ್ಟು ವರ್ಷ ಬದುಕಿರ್ತೀರಾ ಗುರುಗಳೇ? ಯಾಕೆ ಪ್ರಶ್ನೆ ಕೇಳ್ತಾ ಇದೀಯಾ? ನೀವು ಉತ್ತರ ಕೊಡಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಬದುಕಿದ್ರೆ 80 ವರ್ಷದವರೆಗೂ ಬದುಕಬಹುದು. ನಾನೀಗ ನಿಮ್ಮನ್ನ ಶೂಟ್ ಮಾಡಿದ್ರೆ ನೀವ್ ಅನ್ಕೊಂಡಿರೋ ಹಾಗೆ 80 ವರ್ಷ ಅಲ್ಲ, 50 ವರ್ಷಕ್ಕೆ ಸತ್ತೋಗ್ತೀರ. ಅಂದ್ಮೇಲೆ ನೀವ್ ಹೇಳೋದೆಲ್ಲ ಸುಳ್ಳಲ್ವ ಗುರುಗಳೇ? ನೀವ್ ಹೇಳೋ ಭವಿಷ್ಯನೆಲ್ಲ ಬದಲಾಯಿಸೋಕೆ ಈ ಗನ್ನಿಗೆ ಶಕ್ತಿ ಇದೆ. ದೈವ ಶಕ್ತಿ, ಮಂತ್ರ ಶಕ್ತಿ ತರ ಇದು ಒಂದು ಗನ್ ಶಕ್ತಿ. ಎಲ್ಲದಕ್ಕಿಂತ ಜಾಸ್ತಿ ಪವರ್ಫುಲ್ ಆಗಿದೆ ಗುರುಗಳೇ. ನೋಡ್ತೀರಾ? ನಿನ್ನ ಬುದ್ಧಿವಂತಿಕೆ ನೆಲ ಕಚ್ಚಿದೆ. ನಾನು ನಿನ್ನ ಎಚ್ಚರಿಸ್ತಾ ಇದ್ರೆ ನೀನು ಗೆದ್ದೆ ಅಂತ ಬೀಗ್ತಾ ಇದೀಯಾ. ಮುಂದೆ ಕಷ್ಟ ಅನುಭವಿಸ್ತೀಯಾ. ನಿಮ್ಮ ಉಪದೇಶ ಎಲ್ಲ ನನಗೆ ಬೇಕಾಗಿಲ್ಲ ಗುರುಗಳೇ. ನೀವು ನನಗೆ ತುಂಬಾ ಬೇಕಾಗಿರೋರು. ಅದಕ್ಕೆ ನೀವನ್ನ ಸಾಯಿಸೋ ಮಟ್ಟಕ್ಕೆ ನಾನು ಹೋಗಲ್ಲ. ಆದ್ರೆ ನಿಮ್ಮಿಂದ ನನಗೆ ಸಹಾಯ ಆಗ್ಬೇಕಾಗಿದೆ. ಏನದು? ಮುತ್ತು ಮಾವನ ಮದ್ವೆ ಆಗೋದಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದ್ರೆ ಅದನ್ನ ತಿಳಿಸ್ಕೊಡಿ. ನನಗಿದೊಂದು ಸಹಾಯ ಮಾಡಿಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ಗುರುಗಳೇ. ನನ್ನ ಹತ್ರ ಒಂದು ದಾರಿ ಇದೆ. ಅದಕ್ಕೆ ನೀನು ಮಾಡಬೇಕಾಗಿರೋದು ಇಷ್ಟೇ.
ಇನ್ಮೇಲೆ ಈ ಮಾಯಾ ಅಂದ್ಕೊಂಡಿದ್ದೆ ನಡೆಯೋದು. ಮವ ಇನ್ನೊಂಚೂರು ಬಿಸಿ ನೀರು ತಂದು ಕೊಡ್ಲಾ? ಸಾಕು ಬಿಡಿ. ಹೋಗ್ಲಿ ಬಿಸಿ ಗಂಜಿ ಮಾಡ್ಕೊಂಡು ಬರ್ಲಾ? ಏನು ಬೇಡ ಬಳ್ಳಿ. ಮತ್ತು ಈಗ ಹೇಗೆ ಅನ್ನಿಸ್ತಿದೆ? ಹುಷಾರಾಗಿದೆ ತಾನೆ? ಮುಂಚೆಗಿಂತ ಪರವಾಗಿಲ್ಲ ಕಣ. ಇಷ್ಟೆಲ್ಲ ಯಾಕಾಯ್ತು ಹೇಗಾಯ್ತು ಒಂದೂ ಗೊತ್ತಾಗ್ತಿಲ್ಲ. ಮೈಕೈ ಎಲ್ಲ ತುಂಬ ನೋವ್ತಿದೆ. ನಾನಿದ್ದೀನಲ್ವಾ ಮಾವ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ನೀವು ಮತ್ತೆ ಮೊದಲಿನ ಥರ ಓಡಾಡೋ ಹಾಗಾಗ್ತೀರಾ? ಮಾವ ಬಿಳಿ ಬೈ. ಮಾಯಾ ಎಲ್ಲೋಗಿದೆ? ಕಾಣಿಸ್ತಾನೆ ಇರಲಿಲ್ಲ. ನೀವು ಬೇಗ ಗುಣ ಆಗ್ಲಿ ಅಂತ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ಸಕ್ ಹೋಗಿದ್ದೆ ಮಾವ. ಮಾಯಾ ನಂಗೇನೋ ಒಂಥರ ಕನ್ಫ್ಯೂಸ್ ಆಗ್ತದೆ. ಕನ್ಫ್ಯೂಷನ್ ಯಾಕೆ ಮಾವ? ನಾವು ಅವತ್ತು ಊಟಕ್ಕೆ ಅಂತ ಹೋಟೆಲ್ಗೆ ಹೋದ್ವಿ. ಊಟ ಮಾಡಿದ್ಮೇಲೆ ತಲೆ ತಿರ್ಗಕ್ಕೆ ಶುರು ಆಯಿತು. ಅದಾದ್ಮೇಲೆ ಏನಾಯ್ತು, ನಾ ಇಲ್ಲಿಗೆ ಹೇಗೆ ಬಂದೆ ಒಂದೂ ಗೊತ್ತಾಗ್ತಿಲ್ಲ. ಯಾವ ಪ್ರಶ್ನೆಗೂ ನಂಗೆ ಉತ್ತರನೇ ಸಿಗ್ತಿಲ್ಲ. ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಏನು ನಡೆದಿದೆ ಅಂತ ನಿಂಗೆ ಗೊತ್ತಾ? ಗೊತ್ತು ಮಾವ. ಏನದು? ಅದನ್ನ ನಾನು ನಿಮ್ಮ ಹತ್ರ ಹೇಳ್ಕೋಬಹುದು, ಆದ್ರೆ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದು. ಹಾಗೆಲ್ಲ ಏನೂ ಇಲ್ಲ. ನನಗೆ ಯಾಕೆ ಈ ರೀತಿ ಆಯಿತು ಅಂತ ಹೇಳು. ನಾನು ದೇವಸ್ಥಾನಕ್ಕೆ ಹೋದಾಗ ತುಂಬ ವಿಷಯಗಳು ಗೊತ್ತಾಯಿತು. ಅದರಲ್ಲಿ ಮುಖ್ಯವಾದ ವಿಷಯ ಏನಂದರೆ ನಿಮಗೆ ಈ ಮನೆಯವರಿಂದನೇ ನಂಬಿಕೆ ದ್ರೋಹ ಆಗ್ತದೆ ಅಂತ. ನನಗೆ ಮನೆಯವರಿಂದ ನಂಬಿಕೆ ದ್ರೋಹನ? ಏನು ಮಾತಾಡ್ತಿದ್ಯಾ ಮಾಯಾ? ನಾನು ಹೇಳ್ತಿರೋದು ನಿಜ ಮಾವ. ನನಗೆ ಯಾರು ಮೋಸ ಮಾಡ್ತಾರೆ ಮಾಯಾ? ಅದು ನಮ್ಮನೇಲಿ. ಇದೇ ರೀತಿ ಎಲ್ಲದನ್ನು ಹಾಲು ಅಂತ ನಂಬಿದ್ಕೆ ಇವತ್ತು ನೀವು ಈ ಪರಿಸ್ಥಿತಿಯಲ್ಲಿರೋದು. ಸ್ವಲ್ಪ ಬಿಟ್ಟು ಹೇಳ್ತೀಯಾ? ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ದೊಡ್ಡ ಯಾಗ ಮಾಡಿಸಿದ್ದಾರೆ ಮಾವ. ಯಾರು ಯಾರು ಮಾಡ್ತಿರೋದು? ಅದು ಯಾರು ಅಂತ ನಿನಗೆ ಗೊತ್ತಾ? ಅದು ಬೇರೆ ಯಾರೂ ಅಲ್ಲ ಮಾವ, ನಿಮ್ಮ ಪ್ರಾಣ ಸ್ನೇಹಿತ ಷಣ್ಮುಗ. ಮಾಯಾ, ಇವ್ ನನ್ನ ಪ್ರಾಣ ಸ್ನೇಹಿತ. ಇವನಿಗೆ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ. ಅಂಥದ್ರಲ್ಲಿ ಇವನೇ ನನ್ನ ವಿರುದ್ಧ ಯಾಗ ಮಾಡಿಸ್ತಾನೆ? ಸಾಧ್ಯನೇ ಇಲ್ಲ. ನೀನು ಯಾವುದೋ ಹಳೆ ದ್ವೇಷ ಇಟ್ಕೊಂಡು ಇವನ ಮೇಲೆ ಆರೋಪ ಹೊರಿಸ್ತಿದ್ಯಾ ಅಂತ ಅನ್ಸುತ್ತೆ. ನನಗೆ ಅವನ ಮೇಲೆ ಯಾವ ಹಳೆ ದ್ವೇಷನೂ ಇಲ್ಲ ಮಾವ. ಒಂದು ವೇಳೆ ಆ ರೀತಿ ಇದ್ದಿದ್ರೆ ಅವನ ಮನೇಲಿ ಇರಬೇಕಾ ಬೇಡವಾ ಅಂತ ನೀವು ಕೇಳಿದಾಗ ನಾನು ಬೇಡ ಅಂತಾನೆ ಹೇಳ್ತಿದ್ದೆ. ಮಾಯಾ, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಮುದ್ದು ಹೇಳ್ಕೊಡ್ತಿದ್ಯಲ್ಲ. ನಾನು ಯಾಕೆ ನಿನ್ನ ಬಗ್ಗೆ ಸುಮ್ಮನೆ ಮಾತಾಡಲಿ ಷಣ್ಮುಗ? ನನಗೆ ಯೋಚನೆ ಮಾಡೋಕ್ಕೆ ವಿಚಾರ ಮಾಡೋಕ್ಕೆ ತುಂಬ ವಿಷಯಗಳಿದೆ. ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮ್ ನನಗಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಮಾಯಾ. ಷಣ್ಮುಗ ಯಾಕೆ ನನ್ನ ವಿರುದ್ಧ ಯಾಗ ಮಾಡಿಸ್ತಾನೆ? ಯಾಗ ನಿಮ್ಮ ವಿರುದ್ಧ ಮಾಡಿಸಿಲ್ಲ ಮಾವ, ಆದರೆ ಷಣ್ಮುಗನ ಪ್ರೀತಿ ತಂಗಿ ಬೆಳ್ಳಿ ಇದ್ದಾಳಲ್ಲ, ಅವಳ ಮದುವೆ ನಿಮ್ಮ ಜೊತೆನೇ ನಡಿಬೇಕು ಅಂತ ಯಾಗ ಮಾಡಿಸಿರುತ್ತೆ. ಮುದ್ದು ಮುದ್ದು ತುಂಬಾ ಸುಳ್ಳು ಹೇಳ್ತಿದ್ದಾಳೆ. ದಯವಿಟ್ಟು ಇದೆಲ್ಲ ನಂಬಕೋಬೇಡ. ಸರಿ, ನಾನು ಸುಳ್ಳು ಹೇಳ್ತಿದ್ದೀನಿ ಅಲ್ವಾ? ಈ ವಿಷಯನ ಷಣ್ಮುಗನ ಬಾಯಿಂದಾನೇ ಹೇಳಿಸ್ತೀನಿ ನೋಡಿ ಮಾವ. ಷಣ್ಮುಗ, ಮುತ್ತು ಮಾವನ ಮೇಲೆ ಆಣೆ ಮಾಡಿ ಹೇಳು ನಾನು ಈ ಯಾಗ ಮಾಡಿಸಿಲ್ಲ ಅಂತ. ಆಗ ನಾನು ಸುಮ್ಮನಾಗ್ತೀನಿ. ಯಾಕೆ ಷಣ್ಮುಗ ಸುಮ್ಮನೆ ನಿಂತು ಯೋಚನೆ ಮಾಡ್ತಿದ್ಯಾ? ಆಣೆ ಮಾಡು. ಷಣ್ಮುಗ, ಯಾಕೆ ಸುಮ್ಮನೆ ನಿಂತಿದ್ಯಾ? ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳು.
ನನ್ನ ಮೇಲೆ ಆಣೆ ಮಾಡಿ ಹೇಳು. ನನ್ನ ಮೇಲೆ ಆಣೆ ಮಾಡಿ ಹೇಳು ಅವಳಿಗೆ. ಹೌದು ಮುತ್ತು, ನಾನೇ ಯಾಗ ಮಾಡಿಸಿದ್ದು. ಮುತ್ತು, ಚಿಕ್ಕದ್ರಿಂದ ಒಂದೇ ತಟ್ಟೆಲ್ಲ ಅನ್ನ ತಿನ್ಕೊಂಡು ಬೆಳೆದ್ವಲ್ಲ. ನನ್ನ ತಮ್ಮ ಬೈರಂಗಿಂತ ಹೆಚ್ಚಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ ನಾನು. ಈ ಮನೆ ಬಗ್ಗೆ, ಆಸ್ತಿ ಅಂತಸ್ತು, ನಾ ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಎಲ್ಲರೂ ನಿನ್ನ ಹತ್ರ ಹೇಳ್ತಿದ್ದೆ. ನಾನು ಯಾವುದೇ ಕೆಲಸ ಮಾಡಬೇಕು ಅಂದರೂ ಮೊದಲು ನಿನ್ನ ಅಭಿಪ್ರಾಯ ಪಡ್ಕೊತಿದ್ದೆ. ಆದರೆ ನೀನೇ ಮೋಸ ಮಾಡಿಬಿಟ್ಟಿಯಲ್ಲ. ನಾನು ಏನೋ ದ್ರೋಹ ಮಾಡಿದ್ದೆ ನಿಂಗೆ? ಏನು ದ್ರೋಹ ಮಾಡಿದ್ದೆ ನಿಂಗೆ? ಗೊತ್ತು ಏನು ದ್ರೋಹ ಮೋಸ ಅಂತ ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ ನೀನು? ನಿಂದು ಬೆಳ್ಳಿಗೆ ಮದುವೆ ಆಗಲಿ ಅಂತ ಈ ಯಾವಾಗ ಮಾಡಿಸಿಲ್ಲ ಕಣ ನಾನು. ನೀನು ಚೆನ್ನಾಗಿರ್ಬೇಕು, ನೀನು ಆರೋಗ್ಯವಾಗಿರ್ಬೇಕು ಅಂತ ಯಾಕೆ ಮಾಡಿಸಿ, ಬೇರೆ ಯಾವ ಉದ್ದೇಶನೂ ಇಲ್ಲ ಮುತ್ತು. ಓ, ನಾನು ಚೆನ್ನಾಗಿರ್ಬೇಕು ಅಂತ ಮಾಡಿಸ್ತೀಯಾ ಅಲ್ವೋ? ನನಗೇನು ಆಗಿತ್ತು, ಚೆನ್ನಾಗೇ ಇದ್ನಲ್ಲ. ಮತ್ತೆ ಈ ಆಗದ ಅವಶ್ಯಕತೆ ಏನಾಯ್ತು? ಚಿತ್ರಕ್ಕ ಕನ್ಸಲ್ ಬಂದಿದ್ರ? ಹೌದು ಮ್ಯಾನೇಜರ್, ಕನ್ಸಲ್ ಬಂದು ಮುತ್ತು ಅಪ್ಪ ವಶೀಕರಣ ಆಗಿದ್ದಾರೆ ಅಂತ ಹೇಳಿದ್ರು. ವಶೀಕರಣದಿಂದ ಮುತ್ತುನ ಹೊರಗೆ ತರಬಹುದು. ಅಷ್ಟರಲ್ಲಿ ಹೆಚ್ಚು ಕಮ್ಮಿ ಆದರೆ ಮುತ್ತು ಪ್ರಾಣಕ್ಕೆ ಅಪಾಯ ಜಾಸ್ತಿ. ಹೇಳ. ಅದು ಯಾಕೋ ಹೀಗೆ ಮಾಡ್ದೆ? ಯಾಕೆ ಹೀಗೆ ಮಾಡ್ದೆ ಹೇಳು. ಮಾವ, ನಾನು ಇದೇ ಕಾರಣಕ್ಕೆ ಏನು ಹೇಳಬಾರ್ದು ಅಂತ ಅನ್ಕೊಂಡಿದ್ದು. ಮಾಯಾ ಮದ್ವೆಗೆ ಮುಂಚೆನೇ ನಿಮ್ಮಿಬ್ರು ಬೇರೆ ಬೇರೆ ಮಾಡಿದ್ಲು. ಈ ಮದ್ವೆ ಆದ್ಮೇಲೆ ಈ ಮನೇಲಿ ಇರೋರ್ ಗತಿ ಏನ್ ಮಾಡ್ತಾಳೆ ಅಂತ ನನ್ನ ಮೇಲೆ ಆರೋಪ ಬರಬಾರ್ದಲ್ವಾ? ಅದಕ್ಕೆ ನಾನು ಹೇಳ್ದೆ ಸುಮ್ಮನೆ ಇದ್ದೀನಿ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹತ್ತು ಸರಿ ಹೇಳಿ ಸುಳ್ಳೆ ಹೇಳ್ತಾ ಇದ್ರೆ ನಿಜ ಆಗಲ್ಲ ಮಾಯ. ಇಬ್ಬರ ಮಧ್ಯೆ ತಂದಿಟ್ಟು ಆಟಾಡ್ತಿದ್ದೆ ನೀನು. ನೀನ್ ತಪ್ಪು ಮಾಡಿ ಅವಳ ಮೇಲೆ ಹಾಕ್ತಿದ್ಯಾ? ನೀನ್ ಮಾಡ್ರೆ ತಪ್ಪು ಅವ್ನು ಹೇಳ್ತಿದ್ದಾಳ ಅಷ್ಟೇ. ಇರ್ಲಿ, ಪರವಾಗಿಲ್ಲ ಮಾವ. ಆದ್ರೆ ನಿಮ್ಗೆ ಇನ್ನೂ ಪ್ರೂಫ್ ಬೇಕಂದ್ರೆ ಬೆಳ್ಳಿನ ಕೇಳಿ ಮಾವ. ನಾನ್ ಸುಳ್ಳು ಹೇಳ್ಬೋದು, ಷಣ್ಮುಗ ಸುಳ್ಳು ಹೇಳ್ಬೋದು, ಆದ್ರೆ ಬೆಳ್ಳಿ ಸುಳ್ಳು ಹೇಳಲ್ಲ ಮಾವ. ಅವಳನ್ನೇ ಕೇಳಿ, ಷಣ್ಮುಗ ಯಾಕ ಮಾಡ್ತಿದ್ನೋ ಇಲ್ವೋ ಅಂತ. ಹೌದಾ ಬೆಳ್ಳಿ?